ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಾರ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೇಡಿಕೆಯಿಂದ ಈಗ ಸಿಜೆಪಿ ಸರಿದಿಲ್ಲ. ಪ್ರಧಾನ್ ರಾಜೀನಾಮೆ ಕೊಡುವವರೆಗೂ ಕೂಡ ಹೋರಾಟವನ್ನ ಕೈ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ರಾಜೀನಾಮೆ ಕೊಟ್ಟರಷ್ಟೇ ಮುಂದಿನ ನಿರ್ಧಾರ. ನಡ್ಡಾ ಬಳಿ ದೊಡ್ಡ ಬೇಡಿಕೆಯನ್ನ ಇಟ್ಟಿದ್ದಾರೆ ಸಿಜೆಪಿ. ನಾಳೆ ಮಧ್ಯಾಹ್ನದವರೆಗೆ ಸಮಯವನ್ನ ಕೇಂದ್ರ ಕೇಳಿದೆ. ನಾಳೆ ಮಧ್ಯಾಹ್ನದವರೆಗೂ ಕೂಡ ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾನ ಜೆಪಿ ನಡ್ಡಾ ಹಾಗೂ ಜಿತೇಂದ್ರ ಸಿಂಗ್ ಅವರು ಭೇಟಿಯಾಗ್ತಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ಈಗ ಬಂದಿದೆ. ಕೊಡಲೇಬೇಕಾಗತ್ತೆ. ಕಾರಣ ಕೊಡದೇ ಇದ್ರೆ ಹೋರಾಟವನ್ನು ನಿಲ್ಲಿಸಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಹೇಳಲಾಗಿದೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂದಿದೆ, ಬರುತ್ತೆ ಅನ್ನುವಂಥದ್ದೇನಿತ್ತು ಅದು ಆಗಲೇಬೇಕು ಅನ್ನುವಂಥ ಧ್ವನಿಯನ್ನು ಸಿಜೆಪಿ ಇಟ್ಕೊಂಡೇ ಹೋರಾಟವನ್ನು ಮಾಡ್ತಾ ಇರೋದು. ಅದಾದಮೇಲೆ ಮುಂದಿನ ವಿಚಾರ ಅಂತ ಹೇಳಿದ್ದಾರೆ. ಸೊ ಇಷ್ಟಾದರೂ ಕೂಡ ಹಿಂದೆ ಅನೇಕ ಘಟನೆಗಳಾದಾಗಲೂ ಕೂಡ ಆಗುವಂಥ ಬೆಳವಣಿಗೆಗಳಿವು. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಇದು ಆರಂಭದಿಂದಲೂ ಕೂಡ ಕೇಳಿ ಬರ್ತಾ ಇದ್ದಿದ್ದು, ಕೇಂದ್ರ ಸರ್ಕಾರ ಇಲ್ಲಿಯವರೆಗೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಯಾಕೆ ಪಡೀಲಿಲ್ಲ, ಯಾಕೆ ತಗೊಳ್ಳಿಲ್ಲ ಅನ್ನುವಂಥದ್ದು, ಅವರು ಯಾಕೆ ಕೊಡಲಿಲ್ಲ ಅನ್ನೋದು ಈಗಲೂ ಕೂಡ ಅರ್ಥ ಆಗ್ತಾ ಇಲ್ಲ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಯುವಕರು ಬಂದು ಹೋರಾಟ ಮಾಡ್ತಾ ಇದ್ದಾರೆ, ಚೀತು ಅಂತಿದ್ದಾರೆ, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳಾಗ್ತಾ ಇವೆ. ಹಿಂದೆ ಎಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಬರೀ ಒಂದು ಆಕ್ಸಿಡೆಂಟ್ ಆಗಿದ್ದಕ್ಕೆ ಕೊಟ್ಟು ಹೋಗ್ಬಿಟ್ಟಿದ್ರಪ್ಪ. ಅದಾದಮೇಲೆ ಏನು ಆಕ್ಸಿಡೆಂಟ್ಗಳು ನಿಂತಿವೆ ಅಂತಲ್ಲ, ಬಟ್ ಒಂದು ಜವಾಬ್ದಾರಿ ಇರಬೇಕಾಗಿರುವಂಥವ್ರು, ನೈತಿಕತೆ ಇರಬೇಕಾಗಿರೋರು ಕೊಡಬೇಕಾಗಿತ್ತು. ಈಗ ಕೊನೆಗೆ ಮಣಿಯತ್ತ ಸರ್ಕಾರ ರಾಜೀನಾಮೆಗೆ? ಖಂಡಿತವಾಗ್ಲೂ ಕರೆಕ್ಟ್ ನೀವು ಹೇಳಿದ್ದು. ಬಟ್ ಈ ಹಿಂದೆ ಇದ್ದಂಥ ರಾಜಕಾರಣಿಗಳ ಮನಸ್ಥಿತಿ, ಈಗಿರುವಂಥ ರಾಜಕಾರಣಿಗಳ ಮನಸ್ಥಿತಿ ಹೇಗೆ ಸಂಪೂರ್ಣವಾಗಿ ಬದಲಾಗಿದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ನೋಡಿ, ಸಿಜೆಪಿ ಕೇಳ್ತಾ ಇರುವಂಥದ್ದು ರಾಜೀನಾಮೆಯ ಉದ್ದೇಶ ಪ್ರಧಾನಿ ಅವರ ವಿರುದ್ಧ ಯಾವುದೋ ವೈಯಕ್ತಿಕ ದ್ವೇಷ ಇದೆ ಅಥವಾ ಅವ್ರಿಗೂ ಸರಿಯಾಗಿಲ್ಲ ಅನ್ನುವಂಥದ್ದಲ್ಲ. ಸರ್ಕಾರದಲ್ಲಿ ಒಂದು ಅಕೌಂಟಬಿಲಿಟಿ ಇರಬೇಕು, ಒಂದು ಹೊಣೆಗಾರಿಕೆ ಇರಬೇಕು, ನೈತಿಕವಾದಂತಹ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು. ಅಂದಾದಾಗಲೇ ಮಾತ್ರ ಭವಿಷ್ಯದಲ್ಲಿ ಈ ರೀತಿಯಾದಂಥ ಘಟನೆಗಳು ಒಂದಷ್ಟು ಕಡಿಮೆ ಆಗಬಹುದು ಅನ್ನುವಂಥದ್ದು. ಈ ರೀತಿಯಾದಂಥ ಘಟನೆಗಳಾದಂಥ ಸಂದರ್ಭದಲ್ಲಿ ಒಂದಷ್ಟು ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಮತ್ತೆ ಕೈ ತೊಳ್ಕೊಂಡ್ರೆ ಮತ್ತೆ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸಬಹುದಾದಂಥ ಎಲ್ಲ ಸಾಧ್ಯತೆಗಳು ಕೂಡ ಇರ್ತವೆ. ಸೊ ಹೀಗಾಗಿ ಒಂದು ಅಕೌಂಟಬಿಲಿಟಿ ಬೇಕು ಅನ್ನುವಂಥದ್ದು ಸಿಜೆಪಿ ಪಕ್ಷದ ಒತ್ತಾಯ ಆಗಿರುವಂಥದ್ದು. ಅದನ್ನೇ ಪ್ರಮುಖ ಬೇಡಿಕೆಯನ್ನಾಗಿಟ್ಕೊಂಡು ಈಗ ಪ್ರತಿಭಟನೆಯನ್ನು ಮುಂದುವರಿಸಿರುವಂಥದ್ದು. ಇವತ್ತು ಕೂಡ ಸೋನಮ್ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ಆದ ಬಳಿಕ ಪ್ರತಿಭಟನೆ ಮುಕ್ತಾಯ ಆಗ್ಬೋದಾ ಅನ್ನುವಂಥ ಪ್ರಶ್ನೆಗಳೇದಿತ್ತು. ಆದರೆ ಈಗ ಸ್ಪಷ್ಟವಾದಂತಹ ನಿಲುವಿಗೆ ಸಿಜೆಪಿ ಬಂದಿರುವಂಥದ್ದು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಪ್ರತಿಭಟನೆ ನಿಲ್ಲಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದೆ. ಇವತ್ತು ಕೇಂದ್ರ ಸಚಿವರನ್ನು ಕೂಡ ಭೇಟಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಇದೇ ನಿಲುವಿಗೆ ಬದ್ಧವಾಗಿರುವಂಥದ್ದು ಕೂಡ ಸ್ಪಷ್ಟವಾಗಿರುವಂಥದ್ದು. ಸೊ ಈಗ ಒಂದು ಹಂತದಲ್ಲಿ ಸರ್ಕಾರ ಕೂಡ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು, ಏನು ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಕೇಂದ್ರ ಸರ್ಕಾರದ ವಾದವೂ ಕೂಡ ಒಂದು ರೀತಿ ಭಿನ್ನವಾಗಿರುವಂಥದ್ದು. ಕೇವಲ ಒಬ್ಬ ಮಂತ್ರಿಯ ರಾಜೀನಾಮೆಯಿಂದ ಇಡೀ ವ್ಯವಸ್ಥೆ ಬದಲಾಗಲ್ಲ. ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಹಂತ ಹಂತವಾಗಿ ತರಬೇಕಾಗುತ್ತೆ. ರಾತ್ರಿ ಕಳೆದು ಬೆಳಗಾಗೋದ್ರಲ್ಲಿ ಇಡೀ ಸಿಸ್ಟಮ್ ಎಲ್ಲವೂ ಕೂಡ ಚೇಂಜ್ ಆಗಲ್ಲ. ಹೀಗಾಗಿ ಸಿಸ್ಟಮ್ ಅನ್ನು ಚೇಂಜ್ ಮಾಡುವಂತಹ ದೃಷ್ಟಿಯಿಂದ ನಾವು ಹಂತ ಹಂತವಾಗಿ ಬದಲಾವಣೆಯನ್ನು ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಕಾನೂನು ತರೋಕೆ ಹೊರಟಿರುವಂಥದ್ದು ಅಥವಾ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆಯನ್ನು ಮಾಡುವಂಥದ್ದಾಗಿರ್ಬೋದು. ಈ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಳೋ ಮೂಲಕ ನಾವು ಸಿಸ್ಟಮ್ನಲ್ಲಿ ಇರುವಂತಹ ಹುಳುಕುಗಳನ್ನು ತೆಗೆದು ಹಾಕ್ತೀವಿ ಅನ್ನುವಂತಹ ಭರವಸೆಯನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಆದರೆ ಹೋರಾಟಗಾರರು ಈ ಭರವಸೆಗೆ ಒಪ್ಪಿಗೆಯನ್ನು ಸೂಚಿಸ್ತಾ ಇಲ್ಲ. ಸೊ ಹೀಗಾಗಿ ಒನ್ ಲೈನ್ ಅಜೆಂಡಾ ನಾವೇನಂತ ಕರಿತೀವಿ, ಅದು ರಾಜೀನಾಮೆ ಆಗಲೇಬೇಕು ಅನ್ನುವಂಥದ್ದು, ಅದಕ್ಕೆ ಬಿಗಿಪಟ್ಟನ್ನು ಹಿಡ್ಕೊಂಡು ಪ್ರತಿಭಟನಾಕಾರರು ಕೂತಿದ್ದಾರೆ. ಸೊ ಹೀಗಾಗಿ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿರುವಂಥ ವಿಚಾರದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ನಿಲುವನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಳಲೇಬೇಕಾಗಿದೆ. ಒಂದು ರಾಜೀನಾಮೆ ತೆಗೆದುಕೊಳ್ತೀವಿ ಅಂತಾದರೂ ಹೇಳಬೇಕು ಅಥವಾ ತೆಗೆದುಕೊಳ್ಳಲ್ಲ ಅಂತಾದರೂ ಹೇಳಬೇಕು. ಯಾವುದಾದ್ರೂ ಒಂದು ಉತ್ತರವನ್ನು ಹೇಳಲೇಬೇಕಾದಂಥ ಅನಿವಾರ್ಯತೆಗೆ ಬಂದು ಸಿಲುಕಿರುವಂಥದ್ದು. ಹೀಗಾಗಿ 24 ಗಂಟೆಗಳ ಸಮಯಾವಕಾಶವನ್ನು ಕೂಡ ಜೆಪಿ ನಡ್ಡಾ ಅವರು ಕೇಳಿಕೊಂಡಿರುವಂಥದ್ದು. ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಜೊತೆಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೆಯುವಂಥ ಸಾಧ್ಯತೆಗಳಿದ್ದಾವೆ. ಈ ಎಲ್ಲ ಚರ್ಚೆಗಳ ಬಳಿಕ ಕನ್ಕ್ಲೂಷನ್ಗೆ ಬಂದು ರಾಜೀನಾಮೆ ಪಡಿತೀವಾ ಪಡೆಯಲ್ವಾ ಅನ್ನುವಂಥದ್ದನ್ನು ನಾಳೆ ಮಧ್ಯಾಹ್ನದ ಒಳಗಡೆ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸುವಂಥ ಸಾಧ್ಯತೆಗಳಿದೆ. ಅರುಣ್.